ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳದ ಆರಾಧ್ಯ ದೇವ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಿನಲ್ಲಿ ಇವತ್ತು ರಥೋತ್ಸವ ಇದೆ. ಆ ಕಾರಣಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಿರುವಂಥದ್ದು. ಅದೇ ರೀತಿ ಬಿಗಿ ಪೊಲೀಸ್ ಬಸ್ ಕೂಡ ಇರುವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ಸ್ವತಃ ಕೊಪ್ಪಳದ SP ಆಗಿರುವಂತಹ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಜಾತ್ರೆ ರಥ ಮಹೋತ್ಸವ ಇರೋದ್ರಿಂದ ಏನೇನು ಸರ್ ಭದ್ರತೆನ ನೀವು ಕೈಗೊಂಡಿರುವಂಥದ್ದು? ಇದು ದಕ್ಷಿಣ ಭಾರತದ ಕುಂಭ ಅಂತ ಪ್ರಸಿದ್ಧಿಯಾದಂಥ ನಮ್ಮ ಗವಿಸಿದ್ದೇಶ್ವರ ಜಾತ್ರೆಗೆ ಸುಮಾರು ನಾವು 8 ಲಕ್ಷ ಮೇಲೆ ಜನ ನಾವು ಆ್ಯಂಟಿಸಿಪೇಟ್ ಮಾಡ್ತಾಯಿದ್ವಿ. ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಒಂದು ನಮ್ಮ IG ಸಾಹೇಬರು ಕೂಡ ಬರ್ತಾರೆ, ನಾವಿದ್ದೀವಿ. 2 ಅಡಿಷ್ನಲ್ SP, ಒಂದು 20 ಜನ DSPಸು, 30 ಜನ ಇನ್ಸ್ಪೆಕ್ಟರ್ಸು, 60 ಜನ PSIಸು, 1500 ಜನ ಸಿಬ್ಬಂದಿಗಳು, ಹೋಮ್ ಗಾರ್ಡ್ಸು, 5 KSRP, 10 DRಗಳು, ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮ ವಾಚ್ ಟವರ್ಸ್ ಕೂಡ ಹಾಕ್ಕೊಂಡಿದ್ದೀವಿ. ಅಲ್ಲೆಲ್ಲ ಮೆನ್ ನಮ್ಮ ವಾಚ್ ಮಾಡ್ತಾ ಇರ್ತಾರೆ. ಕ್ರೈಮ್ ಸಿಬ್ಬಂದಿಗಳು ಕೂಡ, ಒಂದು ಇನ್ಸ್ಪೆಕ್ಟ್ರು, ಒಂದು PSI ಇವ್ರ ನೇತೃತ್ವದಾಗ ಮುಫ್ತಿಯಲ್ಲಿ ಯಾರಾದರೂ ಕ್ರೈಮ್ ಆಗಲಾರ್ದಂಗೆ, ಪಿಕ್ ಪಾಕೆಟಿಂಗು ಇಂಥವೆಲ್ಲ ಆಗಲಾರ್ದಂಗೆ ನಾವು ಮೆನ್ ಕೂಡ ಹಾಕ್ಕೊಂಡಿದ್ದೀವಿ. ಎಲ್ಲ ಥರದ್ದು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಸರ್, ಈಗ ಕ್ರೌಡ್ ಜಾಸ್ತಿ ಆಗಿದೆ ಸರ್, ಯಾಕಂದರೆ ಕಳೆದ ಸಾಲಿಗಿಂತ ಈ ಸಾಲಿಗೆ ಭಾಳಷ್ಟು ಜನ ಬರುವಂಥ ಸಾಧ್ಯತೆ ಇದೆ ಸರ್. ಹಾಗಾಗಿ ಟ್ರಾಫಿಕ್ ಇದ್ದು ಕಂಟ್ರೋಲಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ? ನಾವು ಆಲ್ರೆಡಿ ಬೆಳಗ್ಗೆ 7 ಗಂಟೆಯಿಂದನೇ ಡಿವಿಯೇಷನ್ಸ್ಗಳು ಸ್ಟಾರ್ಟ್ ಮಾಡಿದ್ದೀವಿ. 5 ಕಡೆ ನಾವು ಪಾರ್ಕಿಂಗ್ ಪ್ಲೇಸಸ್ ಕೊಟ್ಟಿದ್ದೀವಿ. ನಮ್ಮ ಗವಿಸಿದ್ದೇಶ್ವರ ನಗರ ಅಲ್ಲಿ ಹಿಂದಗಡೆ APMCಯಲ್ಲಿ ಎಲ್ಲ ಡಿವಿಯೇಷನ್ ಕೊಟ್ಟಿವಿ. 2 ಗಂಟೆವರೆಗೂ ನಾವು APMC ಮತ್ತು ಗವಿಸಿದ್ದೇಶ್ವರ ನಗರ ಆ ಕಡೆ ಕೊಡ್ತೀವಿ. ಆಮೇಲೆ ಹೊಸಪೇಟು ಈ ಕಡೆಯಿಂದ ಬರುವಂಥ ಗಾಡಿಗಳು ಸೀದಾ ಡೈರೆಕ್ಟ್ ಆ ಕಡೆಯಿಂದನೇ ಗವಿಸಿದ್ದೇಶ್ವರ ನಗರಕ್ಕೆ ಹೋಗಬೇಕು. ಏನು ಕುಷ್ಟಗಿ ಆಮೇಲೆ ಈ ಕಡೆ ಈ ಭಾಗದಿಂದ ಬರುವಂಥವು ಬಂದು APMC ಮತ್ತು ಗವಿಸಿದ್ದೇಶ್ವರ ನಗರ 3rd ಕ್ರಾಸಿಂದ ಹೋಗಬೇಕು. ಸೊ ಎಲ್ಲ ನಾವು ಡಿವಿಯೇಷನ್ ಮೆನ್ ಎಲ್ಲ ಇದ್ದಾರೆ. ಯಾವುದೇ ಥರದ ವೆಹಿಕಲ್ ಪಾರ್ಕಿಂಗ್ ಆಗಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ನಾವು ಅಲರ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೊಂದು ವಿಶೇಷವಾಗಿ ಮನವಿ ಮಾಡಿದ್ದೀರಿ ಸರ್ ನಗರ ಪ್ರದೇಶದ ಜನರಿಗೆ, ಸೊ ಅದು ಏನಂತ ಸರ್? ನಾವು ನಿನ್ನೆ ಒಂದು ಮನವಿ ಮಾಡ್ಕೊಂಡಿದ್ದೆ. ಇಲ್ಲಿ ಕೊಪ್ಪಳ ಜನ ಬರಬೇಕಾದ್ರೆ ತಾವು ಕಾಲ್ನಡಿಗೆಯಿಂದ ನಡ್ಕೋತ ಬಂದರೆ ನಮಗೆ ವೆಹಿಕಲ್ಸ್ಗಳು ಕಮ್ಮಿ ಆಗುತ್ತೆ, ಹೊರಗಡೆ ಬಂದವರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಮನವಿ ಮಾಡ್ಕೊಂಡಿದ್ದೆ. ಇನ್ನೂ ಟೈಮ್ ಇದೆ, ಈಗೂ ಕೂಡ ಹೇಳ್ತಾ ಇದ್ದೀನಿ. ಜನರು ಬರಬೇಕಾದ್ರೆ ತಾವು ಕಾಲ್ನಡಿಗೆಯಿಂದ ಬಂದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಮಿಸ್ಸಿಂಗ್ ಕೇಸಸ್ ಅಂದರೆ ಇಲ್ಲಿ ಜನ ಹುಡುಗರು ಕಳೆದು ಹೋಗುವಂಥದ್ದು, ಜಾತ್ರೆ ಕ್ರೌಡ್ ಇರೋದು ಸರ್, ಅದಕ್ಕೆ ಇಲ್ಲಿ ಏನಾದ್ರು ವ್ಯವಸ್ಥೆ ಮಾಡಿರೇನು ಸರ್? ನಾವು 2 ನಮ್ಮ ಔಟ್ಪೋಸ್ಟ್ಗಳನ್ನು ಮಾಡ್ಕೊಂಡಿದ್ದೀವಿ. ಒಂದು ಇಲ್ಲಿ ನಮ್ಮ ವಾಟರ್ ಟ್ಯಾಂಕ್ ಕೆಳಗಡೆ ಇದೆ, ಒಂದಲ್ಲ ಆಟದ ಮೈದಾನ ಅಲ್ಲಿ ಕಡೆ 2 ಇದಾವೆ OPಗಳು. ಆ ಥರ ಯಾವುದಾದ್ರೂ ನಾವು PRS ಸಿಸ್ಟಮ್, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ಗಳು ಇದಾವೆ ನಮ್ಮ. ಸೊ ಯಾವುದಾದ್ರೂ ಆ ಥರ ಮಿಸ್ಸಿಂಗ್ ಆದಲ್ಲಿ ನಮ್ಮ OPಯಲ್ಲಿ ಬಂದಲ್ಲಿ ನಾವು ಅವರಿಗೆ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಅನುಕೂಲ ಮಾಡಿಕೊಡ್ತೀವಿ. ಯಾವುದೇ ಅನನುಕೂಲ ಆಗಲಾರ್ದಂಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಕೊಪ್ಪಳ SP ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರ ಮಾತು. ಏನಂತಂದರೆ ಜಾತ್ರೆಯಲ್ಲಿ ಕ್ರೌಡ್ ಹೆಚ್ಚಾಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಬೇರೆ ಕಡೆ ಎಲ್ಲ ಬಂದೋಬಸ್ತ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಗುರು ಜೊತೆ ರಾಜು BR, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.